ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅವಶ್ಯಕತೆ ಇರಲಿಲ್ಲ. ಗೆಲುವು ಸೋಲುಗಳು ಆಗ್ತಾ ಇರ್ತದೆ. ಇದೊಂದು ಹೊಸ ಸಂಪ್ರದಾಯ. ಸೋತ್ ಕೂಡಲೇ ಸರ್ಕಾರ ಇದೆ ಅಂತ ಹೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ರೆ ಇನ್ನು ಮುಂದೆ ಯಾವ್ದಾದ್ರು ಸರ್ಕಾರದ ಎದುರುಗಡೆ ಯಾರು ಬೈ ಎಲೆಕ್ಷನಿಗೂ ನಿಲ್ಲಂಗಿಲ್ಲ ಮತ್ತು ರೀಕೌಂಟು ಕೇಳಂಗಿಲ್ಲ. ಇದು ಎದುರುಗಡೆ ಗೆದ್ದಿರೋನ ಮಾನಸಿಕ ಸ್ಥಿತಿಯನ್ನು ಕೆಡಿಸುವಂಥ ಮತ್ತು ನಮ್ಮ ಅಧಿಕಾರಿಗಳಿದ್ದಾರೆ ಅಂಥೇಳಿ ಅವ್ರ ಮುಖಾಂತರ ನಮ್ಮ ಮೇಲೆ ಒಂದು ರೀತಿಯ ಪ್ರೆಷರ್ ಹಾಕುವಂಥ ವ್ಯವಸ್ಥೆ ನಡೆದಿದೆ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಇದು ಯಾವಾಗ ಈ ಲೆವೆಲ್ಲಿನ ತನಕ ಹೋಗ್ತಾ ಇದೆ FIR ಆಗೋದು, ಮತ್ತು ಸ್ಪೀಕರ್ ಅವರು ನಮಗೆ ಇಲ್ಲಪ್ಪ ನಾನು ಮಂಗಳೂರಲ್ಲಿದ್ದೀನಿ 2 ದಿನ ಬಿಟ್ಟು ಸಿಗ್ತೀನಿ ಅಂದಿದ್ದರೆ ನಾವು ರಾಜ್ಯಪಾಲರ ಹತ್ರ ಹೋಗ್ತಿರ್ಲಿಲ್ಲ. ನಮಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲೇ ಇಲ್ಲ. ನನಗೆ ಹೋದಾಗ ಅವ್ರ ಪಾಪ ಊರಿಗೆ ಹೋಗಿದ್ದ ಕಾರಣವೂ ಇರ್ಬೋದು, ನಾನು ಅದಕ್ಕೆ ಇಲ್ಲ ಅಂತ ಹೇಳಲ್ಲ. ಅವರು ನಮ್ಮ ಕೈಗೆ ನನಗೆ ಭೇಟಿ ಮಾಡೋಕ್ಕಾಗದೇ ಇರೋದ್ರಿಂದ ಅವ್ರ ಕಚೇರಿಗೆ ಮತ್ತು ನಮ್ಮ ವಿಧಾನಸಭೆಯ ಕಾರ್ಯದರ್ಶಿಯವರ ಕಚೇರಿಗೆ ಎರಡಕ್ಕೂ ಅಧಿಕೃತ ಪತ್ರ ಕೊಟ್ಟು ಕೇಳಿದ್ದೀನಿ. ನಾನು ಅವ್ರ ಕಚೇರಿಗೆ ಕೊಟ್ಟಿದ್ದ ಪತ್ರದ ಆಧಾರವೂ ಇರ್ಬೋದು, ಇಲ್ಲ ರಾಜ್ಯಪಾಲರು ಕೊಟ್ಟ ಸಲಹೆಯೂ ಇರ್ಬೋದು. ಇವತ್ತು ಅವರು ನನಗೆ ಪ್ರಮಾಣವಚನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಮುಂಚೆನೇ ಹೇಳಿದ್ದೇನೆ, ಈಗ ಅವರಿಗೆ ಇನ್ನೊಮ್ಮೆ ಹೇಳ್ತೇನೆ, ಪ್ರಮಾಣವಚನ ಕೊಡ್ತೇನೆ, ಅದಕ್ಕಾಗಿ ಮಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿರೋ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನನಗೆ ಬಹಳ ಆಶ್ಚರ್ಯ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, CM 1983ಕ್ಕಿಂತ ಮುಂಚೆ ರೈತ ಸಂಘದ ಹೋರಾಟಗಾರರು. ಆಗ ನಾನು ರೈತ ಸಂಘದಲ್ಲಿದ್ದೆ. ಆಗ ಇವರು ಶಿವಕುಮಾರ್ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿ ಎಲ್ಲ ಬಂದವರು, ಭಾಳ ವರ್ಷಗಳ ರಾಜಕಾರಣದ ಅನುಭವ ಇರೋರು. ನನ್ನಂಥ ಒಬ್ಬ ಸಾಧಾರಣ ಈಗ MLA ಆಗಿ ಬಂದಿರೋನು 8 ವರ್ಷದಿಂದ ಸೋತು ಬಂದಿದ್ದೀನಿ. ಯಾಕೆ ಇಷ್ಟೊಂದು ಹಠ ತಗೊಂಡು ಅವ್ರು ಹಂಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಹಿರಿಯರಿದ್ದಾರೆ, ನಾನು ಅವ್ರಿಗೆ ಪದೇ ಪದೇ ಕೇಳ್ತಾ ಇದ್ದೀನಿ, ತಾವು ಈ ಥರ ಎಲ್ಲ ಹೇಳಬೇಡಿ, ನೀವು ನಮ್ಮ ರಕ್ಷಣೆಗೆ ಬನ್ನಿ. ನೀವು ಒಂದು ಪಕ್ಷದ ಮುಖಂಡರ ಥರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳೋದು ಅಷ್ಟು ಸಮಂಜಸ ಅಲ್ಲ. ನಾನು ಅವರಿಗೆ ಕೈ ಮುಗಿದು ಕೇಳ್ಕೊಂತೇನೆ. ನಾನು ಅವ್ರ ಬಗ್ಗೆ ಬೇರೆ ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಒಂದು ಹೈಯೆಸ್ಟ್ ಅಥಾರಿಟಿ ಕರ್ನಾಟಕದ್ದು ಈ ಥರದ ಪದಗಳನ್ನು ಉಪಯೋಗಿಸ್ಬಿಟ್ರೆ ಕೆಳಗಡೆ ಇರೋ ಅಧಿಕಾರಿಗಳು ಯಾವ ಪರಿಸ್ಥಿತಿಗೆ ರೀಚ್ ಆಗಿಬಿಡ್ಬೋದು ನಮ್ಮ ವಿರುದ್ಧ ಅಂಥೇಳಿ ತಾವು ಗಮನಿಸ್ಬೇಕಲ್ಲ. ಪರಿಸ್ಥಿತಿ ಭಾಳ ಗಂಭೀರ ಇದೆ. ಹಾಗಾಗಿ ರಾಜ್ಯಪಾಲರ ಹತ್ರ ಹೋಗೋದು ಅನಿವಾರ್ಯ ಆಗಿತ್ತಷ್ಟೆ.